ಹೀಗಿದೆ. ಪ್ರಶ್ನೆ ಸಂಖ್ಯೆ 1 ಮತ್ತು 2ಕ್ಕೆ ಸಮಾಸ ಪದಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ನೋಡಿ, ಇಲ್ಲಿ ಹೆಮ್ಮರ ಅಂತ ಕೊಟ್ಟಿದ್ದಾರೆ. ಸೊ ಹೆಮ್ಮರ ಅಂತಕ್ಕಂಥದ್ದು ಸಮಾಸ ಪದ. ಇದನ್ನು ಬಿಡಿಸಿ ಬರೆದಾಗ ನಮ್ಗೆ ಬರ್ತಕ್ಕಂಥದ್ದು ಹೆಮ್ಮೆ ಪ್ಲೇಸ್ ಮರ, ಹಿರಿದಾದ ಪ್ಲೇಸ್ ಮರ, ಹಿರಿದ ಪ್ಲೇಸ್ ಮರ, ಹೆಮ್ ಪ್ಲೇಸ್ ಮರ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹಿರಿದಾದ ಪ್ಲೇಸ್ ಮರ, ಹೆಮ್ಮರ. ಸೊ ಇದು ಬಂದು ಕರ್ಮಧಾರ್ಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಸೊ ಹಿರಿದಾದ ಪ್ಲೇಸ್ ಮರ, ಹೆಮ್ಮರ, ಕರ್ಮಧಾರ್ಯ ಸಮಾಸ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಒಗ್ಗಟ್ಟು. ಒಗ್ಗಟ್ಟು, ಒಗ್ಗು ಪ್ಲಸ್ ಕಟ್ಟು, ಒಂದಾದ ಪ್ಲಸ್ ಕಟ್ಟು, ಒಂದು ಪ್ಲಸ್ ಕಟ್ಟು, ಒಂದು ಪ್ಲಸ್ ಗಟ್ಟು ಅಂತ ಕೊಟ್ಟಿದ್ದಾರೆ. ಎಸ್ ನೋಡಿ, ಒಗ್ಗಟ್ಟು ಅಂತಕ್ಕಂಥದ್ದು ಸೊ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಅಂತ ಹೇಳ್ತೀವಿ. ಸೊ ಇದು ಬಂದು ದ್ವಿಗು ಸಮಾಸ. ಸೊ ನಾನು ಹೇಳಿದ್ದೆ ದ್ವಿ ಅಂತ ಅಂದರೆ 2 ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ. ಸೊ ದ್ವಿ ಅಂದರೆ 2 ಯಾವ್ಯಾವ ಪದಗಳಲ್ಲಿ ಇಟ್ ಮೀನ್ಸ್ ಸಂಖ್ಯೆಗಳು ಬರುತ್ತೋ ಸೊ ಅದೆಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಒಂದು ಕೀವರ್ಡ್ ಹೇಳಿದ್ದೆ. ಸೊ ಇದು ಬಂದು 1 ಅಂತಕ್ಕಂಥದ್ದು ಸಂಖ್ಯೆ, 1 ಪ್ಲಸ್ ಕಟ್ಟು ಒಗ್ಗಟ್ಟು, ಇದು ಬಂದು ದ್ವಿಗು ಸಮಾಸ. ಆ್ಯಂಡ್ ನೆಕ್ಸ್ಟ್ ಹೀಗಿದೆ, ಪ್ರಶ್ನೆ ಸಂಖ್ಯೆ 3 ಮತ್ತು 4ಕ್ಕೆ ಸರಿಯಾದ ಶಬ್ದ ರೂಪಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 3 ಮತ್ತು 4ಕ್ಕೆ ಸರಿಯಾದ ಶಬ್ದ ರೂಪಗಳನ್ನು ಗುರುತಿಸಿ. ನಿರ್ಬಂಧ ಅಂತಕ್ಕಂಥ ಒಂದು ಪದ ಏನಿದೆಯೋ ಸೊ ಅದಕ್ಕೆ ಸರಿಯಾದ ಒಂದು ರೂಪ. ಸೊ ಇಲ್ಲಿ ಯಾವುದು ಮಹಾಪ್ರಾಣ ಬರಬೇಕು, ಯಾವುದು ಅಲ್ಪ ಪ್ರಾಣಾಕ್ಷರ ಬರಬೇಕು. ಇಲ್ಲಿ ಯಾರೋ ಒಬ್ರು ಕೇಳ್ತಿದ್ದಾರೆ ಕಟ್ಟಾಜ್ಞೆ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಕಟ್ಟಾಜ್ಞೆ ಆನ್ಸರ್ ಗೊತ್ತಿರೋರು ಆನ್ಸರ್ನ ತಿಳಿಸಿ. ಕಟ್ಟಾಜ್ಞೆ. ಸೊ ಕಟ್ಟು ಪ್ಲಸ್ ಆಜ್ಞೆ ಅಂತಕ್ಕಂಥದ್ದು ಬರುತ್ತೆ, ಕಟ್ಟಾಜ್ಞೆ. ಸೊ ಅಥವಾ ಸೊ ಇಲ್ಲಿ ನಿರ್ಬಂಧ ಏನಿದೆ ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಸರಿಯಾದಂಥ ಒಂದು ರೂಪ ಅಂತ ಹೇಳಿದ್ರೆ ಆನ್ಸರ್ ಸಿ, ನಿರ್ಬಂಧ. ದಾ ಇಂದ ಇದು ಮಹಾಪ್ರಾಣ ಬರಬೇಕು, ಬಾ ಬಂದು ಅಲ್ಪ ಪ್ರಾಣ ಅಕ್ಷರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸೊ ಕಟ್ಟಾಗ್ನೇ ಯಾರಿಗೆ ಆನ್ಸರ್ಸು ಹಾಗೆ ಕಾಮೆಂಟಲ್ಲಿ ತಿಳಿಸಿ. ಲಾಸ್ಟಲ್ಲಿ ಆನ್ಸರ್ನ ಮಾಡಿ ನೋಡ್ತಾ ಹೋಗೋಣ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅವಗಾಹನೆ. ಸೊ ಅವಗಾಹನೆ ಪದ ಸರಿಯಾದ ರೂಪ. ಸೊ ನೋಡಿ, ಇಲ್ಲಿ ಅವಗಾಹನೆ ಅಂತ ಹೇಳಿದ್ರೆ ಗಮನ ಅಥವಾ ಪರಿಶೀಲನೆ ಅಂತ ಅರ್ಥ ಬರ್ತಕ್ಕಂಥದ್ದು ಅವಗಾಹನೆ. ಸೊ ಅವಗಾಹನೆ ಬರೋದಿಲ್ಲ, ಇದು ಫಸ್ಟ್ ತಪ್ಪು, ಮೊದಲನೇ ಬರ್ತಕ್ಕಂಥದ್ದು. ಸೊ ಅವಗಾಹನೆ ಆಪ್ಷನ್ 1 ಏನಿದೆಯೋ ಆಪ್ಷನ್ ಎ. ಆನ್ಸರ್ ಸಿ ಅಲ್ಲ, ಅವಗಾಹನೆ ಅಲ್ಲ, ಅವಗಾಹನೆ ಆಪ್ಷನ್ 1. ಗಾಗೆ ದೀರ್ಘ ಬರಬೇಕು, ಅವಗಾಹನೆ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪ್ರಶ್ನೆ ಸಂಖ್ಯೆ 5ರಿಂದ 7ಕ್ಕೆ ಪದಗಳ ಸಮಾನಾರ್ಥಕಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಕಾಶ ಎಂದರೆ ಬಾನು, ಭಾನು, ಭುವನ, ಹಬ್ದಿ. ಆಕಾಶ ನಮ್ಗೆ ಗೊತ್ತಿದೆ. ಸೊ ಇದರ ಒಂದು ಅರ್ಥ ನೋಡ್ತಾ ಹೋದರೆ ಹಬ್ದಿ, ಭುವನ ಇಲ್ಲ. ಸೊ ಭಾನು ಈ ಎರಡರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಮಹಾಪ್ರಾಣಾಕ್ಷರ ಮತ್ತು ಅಲ್ಪ ಪ್ರಾಣಾಕ್ಷರದಲ್ಲಿ. ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ ಯಾರೋ ಒಬ್ರು, ಕಿರಣ್. ಸೊ ನೋಡಿ, ಇಲ್ಲಿ ಆನ್ಸರು ಆಪ್ಷನ್ ಎ ಬಾನು. ಅಲ್ಪ ಪ್ರಾಣಾಕ್ಷರ ಏನಿದೆಯೋ ಇದು ಸರಿಯಾಗಿರ್ತಕ್ಕಂಥದ್ದು, ಆಕಾಶಕ್ಕೆ ಬಾನು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಈ ಭಾನು ಏನಿದೆಯೋ ಇದನ್ನು ನಾವು ಸೂರ್ಯ ಅಂತ ಹೇಳ್ತೀವಿ. ಸೂರ್ಯನಕ್ಕೆ ಇರ್ತಕ್ಕಂಥ ಇತರ ಪದ ಸಮಾನಾರ್ಥಕ ಪದ ಭಾನು. ಆ್ಯಂಡ್ ಭುವನ ಅಂತ ಹೇಳಿದ್ರೆ ಸೊ ಪ್ರಪಂಚ ಅಥವಾ ಜಗತ್ತು, ಸೊ ಲೋಕ, ಈ ಥರ ಅರ್ಥವನ್ನು ಕೊಡ್ತಕ್ಕಂಥದ್ದು ಭುವನ. ಆ್ಯಂಡ್ ನೆಕ್ಸ್ಟ್ ಹಬ್ದಿ ಅಂತ ಹೇಳಿದ್ರೆ ಸಮುದ್ರ. ಹಬ್ದಿ. ಭುವನ ಅಂದರೆ ಜಗತ್ತು, ಲೋಕ, ಪ್ರಪಂಚ.
ಭಾನು ಅಂದರೆ ಸೂರ್ಯ. ಸೊ ಸೂರ್ಯನಿಗಂತೂ ತುಂಬ ಹೆಸರಿದೆ. ಆ್ಯಂಡ್ ಆಕಾಶ ಬಂದು ಭಾನು, ಫಸ್ಟ್ ಅಲ್ಪ ಪ್ರಾಣಾಕ್ಷರ ಬರ್ತಕ್ಕಂಥದ್ದು. ಸೊ ನೋಡಿ, ಗ್ರೂಪ್ ಸಿಗೆ ಕನ್ನಡ ಸಿಲೆಬಸ್ ಬೆಸ್ಟ್ ಬುಕ್ ಅಂತ ಕೇಳ್ತಿದ್ದಾರೆ. ಸೊ ನಾನು ಹೇಳಿದಾಗ ನಾನು ಒಂದು ಬುಕ್ಸ್ನ ರೆಫರ್ ಮಾಡೋದಕ್ಕೆ ಹೋಗೋದಿಲ್ಲ. ತುಂಬ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಬುಕ್ಸ್ಗಳನ್ನ ನಾನು ರೆಫರ್ ಮಾಡ್ತೀನಿ. ಆ್ಯಂಡ್ ಅದರ ಜೊತೆಗೆ ನಾನು ಇಂಟರ್ನೆಟ್ ಕ್ರೋಮಲ್ಲೂ ಸಹ ಸರ್ಚ್ ಮಾಡಿ ನಾನು ಕೆಲವೊಂದನ್ನ ಮಾಹಿತಿನ ಪಡ್ಕೊಳ್ತಕ್ಕಂಥದ್ದು. ಸೊ ಎಲ್ಲ ಒಂದೇ ಬುಕ್ಸಲ್ಲಿ ಎಲ್ಲ ಥರ ಇದನ್ನು ಸಹ ಕವರ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಬುಕ್ಸ್ ತೊಗೊಂಡ್ರು ನೀವು. ಸೊ ಆದಷ್ಟು ಒಂದು 2-3 ಬುಕ್ಸ್ನ ನೀವು ರೆಫರ್ ಮಾಡಿ. ಸೊ ಆ್ಯಂಡ್ ಬೇರೆ ಒಂದು ಇದು ಸಜೆಷನ್ ಅಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಏನು ನೋಡ್ತಾಯಿದ್ರು ಆ ರೀತಿಯಾಗಿರ್ಬೋದು, ಅಥವಾ ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ತಗೊಳ್ತಕ್ಕಂಥದ್ದಾಗಿರ್ಬೋದು, ಆ ಥರ ನೀವು ಮಾಡ್ತಾ ಹೋಗಿ. ಆ್ಯಂಡ್ ಆದಷ್ಟು MCQಸ್ನ ಬಿಡಿಸೋದು ನೋಡ್ತಾ ಹೋಗಿ. ಯಾಕಂದರೆ ನಾವು ಓದಿದ್ದಾಗ ಈಸಿ ಅಂತ ಅನಿಸುತ್ತೆ, ಬಟ್ ಕ್ವಶನ್ಸ್ಗಳನ್ನ ನೋಡಿದಾಗ ಸ್ವಲ್ಪ ಕ್ವಶನ್ಸ್ ತಿರುವು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ತಾ ಹೋದಾಗ ಯಾವ ರೀತಿ ಕ್ವಶನ್ಸ್ಗಳನ್ನ ಬರ್ಬೋದು ಟಾಪಿಕ್ ವೈಸ್ ಅಂತ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಬುಕ್ಕು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ರೆಫರ್ ಮಾಡೋದು ಒಳ್ಳೆಯದು. ಸೊ ಕನ್ನಡ ಕಣಜ ಅಂತ ಹೇಳ್ತಾರೆ. ಓಕೆ, ಕಣಜನೂ ಓಕೆ, ನಾನು ಹೇಳಿದಾಗೆ ಎಲ್ಲ ಒಂದೇ ಬುಕ್ಕಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಆ್ಯಂಡ್ ಅದೇ ರೀತಿ NCERT ಬುಕ್ಸ್ಗಳನ್ನು ಸಹ ನೀವು ರೆಫರ್ ಮಾಡಬೇಕಾದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಅದೇ NCERT ಬುಕ್ಸ್ಗಳು. ಯಾಕಂದರೆ ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳು, ಎಲ್ಲ ಗ್ರಾಮರ್ ಏನಿದೆಯೋ ಸೊ ಎಲ್ಲ ಅದರಲ್ಲೇ ಬರ್ತಕ್ಕಂಥದ್ದು ಮೇಯ್ನಾಗಿ. ಸೊ ಅದನ್ನು ನೋಡ್ತಾ ಹೋಗಿ. ಆ್ಯಂಡ್ ಓದುವಾಗ ಏನು ಅನಿಸುತ್ತೆ, ಬೇಗ ಓದ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅದು ಕ್ವಶನ್ಸ್ಗಳನ್ನ ಕೊಟ್ಟಾಗ ಸೊ ಇದು ಓದಿದ್ದೋ ಬಟ್ ಇದಕ್ಕೆ ಆನ್ಸರೇ ಗೊತ್ತಿಲ್ಲ ಅನ್ನೋ ಒಂದು ಇದಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಕ್ವಶನ್ಸ್ಗಳನ್ನ ಜಾಸ್ತಿ ಬಿಡಿಸ್ತಾ ಹೋಗಿ, ಅದು ನಿಮಗೆ ಜಾಸ್ತಿ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಬವಣೆ ಎಂದರೆ ಏನು ಅಂತ ಕೇಳಿದರೆ, ಬವಣೆ ನೋವು, ನಷ್ಟ, ರೋಗ, ಕಷ್ಟ. ಬವಣೆ ಎಂದರೆ ನೋವು, ನಷ್ಟ, ರೋಗ, ಕಷ್ಟ. ಆ್ಯಂಡ್ ಇನ್ನೊಂದು ನಾವು ಅಬ್ಸರ್ವ್ ಮಾಡಿದಾಗ ಏನಂತ ಹೇಳಿದ್ರೆ, ಪೇಪರ್ ಯಾವುದು ಸುಲಭ ಇರುತ್ತೋ ಸೊ ಅದಕ್ಕೆ ತುಂಬ ಜನ ಆನ್ಸರ್ ಮಾಡೋದಕ್ಕೆ, ರಿಪ್ಲೈ ಮಾಡೋದಕ್ಕೆ ತುಂಬ ಜನ ಇರ್ತಾರೆ. ಬಟ್ ಪೇಪರ್ ಟಫ್ ಅಂತ ಅನಿಸಿದಾಗ, ಸೊ ನಾನು ನೋಡಿದ್ದೀನಿ, ಈಗ ಒಂದು ಲೈವ್ ಕ್ಲಾಸಲ್ಲಿ ನೋಡಿರ್ತಕ್ಕಂಥದ್ದು, ಎಲ್ಲಿ ಈಸಿ ಅನಿಸುತ್ತೋ ಅಲ್ಲಿ ತುಂಬ ಜನ ಆನ್ಸರ್ನ ಮಾಡ್ತಾರೆ. ಬಟ್ ಟಫ್ ಅಂತ ಅನಿಸಿದ ಪೇಪರ್ಗೆ ಎಲ್ಲ ಬಿಟ್ಬಿಟ್ಟು ಹೊರ್ಟೋಗ್ತಾರೆ. ಸೊ ನೀವು ಆ ರೀತಿ ಮಾಡೋದಾಗಿದ್ದರೆ ಸೊ ಓದೋದು ವೇಸ್ಟ್ ನನ್ನ ಒಂದು ಪ್ರಕಾರ. ಯಾಕಂದರೆ ನಿಮ್ಗೆ ಗೊತ್ತಿರೋದಷ್ಟು ಮಾತ್ರ ಓದ್ಕೊಂಡ್ರೆ, ಗೊತ್ತಿಲ್ಲದೆ ಇರೋದನ್ನ ಓದ್ತಕ್ಕಂಥವ್ರು ಬೇರೆಯವ್ರು ಬಂದು ಓದಲ್ಲ. ನೀವೇ ಓದಬೇಕು, ನೀವೇ ಪ್ರಿಪೇರ್ ಆಗಬೇಕು. ಸೊ ಹಾಗೆ ಗೊತ್ತಿರೋದಕ್ಕಿಂತ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮಗೂ ಸಹ ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಕಷ್ಟ ಅಂತ ಅನಿಸೋದಿಲ್ಲ ಒಂದು ಟಾಪಿಕ್ ಮೇಲೆ. ಓಕೆ, ನೆಕ್ಸ್ಟ್ ಬವಣೆ ಎಂದರೆ ಏನು ಅಂತ ಕೇಳಿದರೆ, ನೋವು, ನಷ್ಟ, ರೋಗ ಮತ್ತು ಕಷ್ಟ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಬವಣೆ ಅಂತ ಹೇಳಿದರೆ ಕಷ್ಟ. ಆಪ್ಷನ್ ಡಿ ಏನಿದೆಯೋ ಸೊ ಕಷ್ಟ ಅಂತಕ್ಕಂಥದ್ದು ಬವಣೆ. ಸೊ ಅದರ ಒಂದು ಸರಿಯಾದ ರೂಪ, ಸಮಾನಾರ್ಥಕ ಪದ ಕಷ್ಟ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪನಿ ಎಂದರೆ ಏನು? ಹನಿ, ಹೊನಲ, ನದಿ, ಕಂಬನಿ. His answer. ಓಕೆ, ಕಂಬನಿ ಅಂತ ಹೇಳ್ತಿದ್ದಾರೆ. ಹನಿ ಮೀನ್ಸ್ ಪನಿ ಮೀನ್ಸ್ ಸೊ ನೋಡಿ ಇಲ್ಲಿ ಪನಿ ಅಂತೇಳಿ ಕಂಬನಿ ಬರೋದಿಲ್ಲ. ಸೊ ಕಂಬನಿ ನಾವು ಬಿಡಿಸ್ಬಾರ್ದಾಗ ಏನಾಗುತ್ತೆ, ಕಣ್ ಪ್ಲೇಸ್ ಪನಿ ಬರುತ್ತೆ. ಕಣ್ ಪ್ಲೇಸ್ ಪನಿ, ಕಂಬನಿ. ಸೊ ಇಲ್ಲಿ ನಿಮಗೆ ಒಂದು ಅರ್ಥ ಆಗಬೇಕು, ಕಣ್ಣಿಂದ ಹರಿತಕ್ಕಂಥ ಒಂದು ಹನಿ. ಓಕೆ, ಸೊ ಅಲ್ಲೇ ಅರ್ಥ ಆಗ್ತಕ್ಕಂಥದ್ದು. ನೀವು ಆನ್ಸರ್ನ ಏನು ಹೇಳಿದ್ದೀರಾ, ಕೆಲವರು ಕಂಬನಿಗೆ ಕಂಬನಿ ಅಂತ ಕೊಟ್ಟಿದ್ದೀರಾ ಆನ್ಸರು. ಬಟ್ ಇಲ್ಲಿ ಆನ್ಸರ್ ಬರ್ತಕ್ಕಂಥದ್ದೇನು, ಆಪ್ಷನ್ ಎ ಹನಿ. ಕಣ್ಣಿಂದ ಬರ್ತಕ್ಕಂಥ ಹನಿ, ನೀರನ್ನು ನಾವೇನಂತ ಇಟ್ ಮೀನ್ಸ್ ಅದನ್ನು ಹನಿ ಅಂತ ಹೇಳ್ತೀವಿ. ಪನಿಗೆ ಬದಲಾಗಿ ಹನಿ, ಕಣ್ಣಿಂದ ಬರ್ತಕ್ಕಂಥ ಹನಿನ ನಾವು ಪನಿ ಅಂತ ಹೇಳ್ತಕ್ಕಂಥದ್ದು. ಸೊ ಪನಿ ಅಂತ ಹೇಳಿದ್ರೆ ಜಸ್ಟ್ ಕಣ್ಣಿಂದ ಬರ್ತಕ್ಕಂಥದ್ದಲ್ಲ, ಕಂಬನಿ ಅಂತ ಹೇಳಿದ್ರೆ ಕಣ್ಣಿಂದ ಬರ್ತಕ್ಕಂಥ ಹನಿ, ಪನಿ ಅಂತ ಹೇಳಿದ್ರೆ ಹನಿ ಅಂತ ಅರ್ಥ ಬರುತ್ತೆ. ಸೊ ಆಪ್ಷನ್ ಒಂದು ಹನಿ. ಪನಿ ಮೀನ್ಸ್ ಹನಿ, ಡ್ರಾಪ್ ಆಫ್ ವಾಟರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹೇಳಿ ಕೊಟ್ಟಿದ್ದಾರೆ.
ಇದರ ಒಂದು ವಿರುದ್ಧ ಪದವನ್ನು ನೋಡ್ತಾ ಹೋಗೋಣ. ಧೈರ್ಯವಂತ, ಬುದ್ಧಿವಂತ, ಶಕ್ತಿವಂತ ಮತ್ತು ಶೂರ. ಇಲ್ಲಿ ಆಪೋಸಿಟ್ ವಿರುದ್ಧ ಪದವನ್ನು ಕೇಳಿರ್ತಕ್ಕಂಥದ್ದು. ಸೊ ಧೈರ್ಯವಂತ, ಬುದ್ಧಿವಂತ, ಶಕ್ತಿವಂತ, ಶೂರ. ಸೊ ಎಲ್ಲ ರಿಲೇಟೆಡ್ ಇದೆ ಆನ್ಸರು. ಸೊ ನೋಡಿ, ಇಲ್ಲಿ ಇದರ ಒಂದು ಪ್ರಕಾರ ನೋಡ್ತಾ ಹೋದರೆ ನೀವು ಹೇಳಿದ್ದೀರಾ ಧೈರ್ಯವಂತ ಅಂತ, ಕೆಲವರು ಎಲ್ಲ ಆಲ್ಮೋಸ್ಟ್ ಧೈರ್ಯ ಅಂತಲೇ ಕೊಟ್ಟಿದ್ದಾರೆ. ಸೊ ಧೈರ್ಯವಂತ ಅಂತಕ್ಕಂಥದ್ದು ಬರಲ್ಲ, ಬುದ್ಧಿವಂತ, ಧೈರ್ಯವಂತ, ಶಕ್ತಿವಂತ ಅಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಶೂರ. ಹೇಡಿಗೆ ಶೂರ. ಓಕೆ, ಹಾರಿ ಏರಿ ಮಾಮ ಅಂತ ಕೊಟ್ಟಿದ್ದಾರೆ ಕೆಲವರು, ಹೇಡಿಗೆ ಧೈರ್ಯ ಅಂತಕ್ಕಂಥದ್ದು. ಸೊ ಧೈರ್ಯ ಕೊಟ್ಟಿದ್ರಲ್ಲಿ ನಾವು ಧೈರ್ಯನ ತಗೊಳ್ತಾ ಇದ್ವಿ, ಬಟ್ ಧೈರ್ಯವಂತ ಅಂತ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಅದು ಬಂದು ನಾಮಪದಕ್ಕೆ ಉದಾಹರಣೆ ಆಗುತ್ತೆ. ಸೊ ಅದನ್ನು ಕೈ ಬಿಡಬೇಕಾಗುತ್ತೆ. ಸೊ ಹೇಡಿಗೆ ಬಂದು ಆನ್ಸರು ಆಪ್ಷನ್ ಡಿ, ಶೂರ. ಸೊ ನೀವು ಹೇಳಿ ಧೈರ್ಯ ಕೊಟ್ಟಿದ್ರೆ ಓಕೆ, ಬಟ್ ಧೈರ್ಯವಂತ ಕೊಟ್ಟಿದ್ದಾರಲ್ವ, ಸೊ ಅಲ್ಲಿ ತಪ್ಪಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಹಗಲು ಇದರ ಒಂದು ವಿರುದ್ಧ ಪದ. ಇರುಳು, ಕತ್ತಲೆ, ಕಪ್ಪು, ಮುಗಿಲು. ಹಗಲು ಪದದ ವಿರುದ್ಧ ಪದ. ಸೊ ಗೊತ್ತಿರ್ತಕ್ಕಂಥದ್ದು ಕತ್ತಲೆ, ಕಪ್ಪು, ಮುಗಿಲು, ಇರುಳು. ಹಗಲು, ಇರುಳು, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೆಂದರೆ ಸ್ವರಗಳು, ವ್ಯಂಜನಗಳು, ಅನುನಾಸಿಕ, ಗುಣಿತಾಕ್ಷರ. ಎಸ್, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ. ಆಪ್ಷನ್ ಎ ಸ್ವರಗಳು. ಸೊ ಇಲ್ಲಿ ಅನುನಾಸಿಕ ಬರೋದಿಲ್ಲ. ಅನುನಾಸಿಕ ಅಂತ ಹೇಳಿದಾಗ ಮೂಗಿನ ಸಹಾಯ ಅಂತ ಬರುತ್ತೆ. ಆ್ಯಂಡ್ ಗುಣಿತಾಕ್ಷರ ಅಂತ ಹೇಳಿದಾಗ ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರ ಎರಡೂ ಸಹ ಸೇರ್ಕೊಳ್ತಕ್ಕಂಥದ್ದು. ಆ್ಯಂಡ್ ವ್ಯಂಜನಗಳು ಸಹ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 1, ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರೂಢನಾಮಕ್ಕೆ ಉದಾಹರಣೆಯನ್ನು ಕೇಳಿದರೆ ಇಲ್ಲಿ. ರೂಢನಾಮಕ್ಕೆ ಉದಾಹರಣೆ ಪರ್ವತ, ಸೀತೆ, ವಿದ್ಯಾರ್ಥಿ, ಹಲವು. ರೂಢನಾಮ ಅಂತ ಹೇಳಿದಾಗ ಇಲ್ಲಿ ಸೀತೆ ಅಂತಕ್ಕಂಥದ್ದು ಅಂಕಿತ ನಾಮ ಆಗುತ್ತೆ. ಆ್ಯಂಡ್ ವಿದ್ಯಾರ್ಥಿ ಅಂತಕ್ಕಂಥದ್ದು ಅನ್ವರ್ಥಕ ನಾಮ ಆಗ್ತಕ್ಕಂಥದ್ದು ಇದು. ಆ್ಯಂಡ್ ಹಲವು, ಕೆಲವು ಇದೆಲ್ಲ ಪರಿಮಾಣವಾಚಕಕ್ಕೆ ಬರ್ತಕ್ಕಂಥದ್ದು. ಸೊ ಪರ್ವತ ಬಂದು ರೂಢನಾಮಕ್ಕೆ ಉದಾಹರಣೆ, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಅನ್ನು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ ಇಲ್ಲಿ. ಅನ್ನು ಯಾವ ವಿಭಕ್ತಿ ಪ್ರತ್ಯಯ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಜೊತೆಗೆ ಕಾರಕಗಳನ್ನು ಸಹ ನೋಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲಿ ಪ್ರಥಮ ಅಂತಕ್ಕಂಥದ್ದು ಹೂ ಬರುತ್ತೆ, ದ್ವಿತೀಯ ಹಣ್ಣು, ಷಷ್ಠಿ ಬಂದು ಹಾ, ಸಪ್ತಮಿ ಅಲ್ಲಿ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ದ್ವಿತೀಯ ಬಂದು ಹಣ್ಣು, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು, ಬೇಗನೆ ಇದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದರೆ. ಬೇಗನೆ. ಸೊ ನೋಡಿ ಇಲ್ಲಿ ಸ್ವಲ್ಪ ಇದಾಗಿದೆ. ಕ್ರಿಯಾರ್ಥಕ ಅವ್ಯಯ, ಭಾವಸೂಚಕ ಅವ್ಯಯ, ಸಾಮಾನ್ಯಾರ್ಥಕ ಅವ್ಯಯ. ಸೊ ಸಂಬಂಧಾರ್ಥಕ ಅವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ಸಂಬಂಧಾರ್ಥಕ ಬರೋದಿಲ್ಲ. ಇಷ್ಟೆಲ್ಲ ಆನ್ಸರ್ ಹೇಳಿ. ಎಸ್, ಬೇಗನೆ. ಎಸ್, ಆನ್ಸರ್ ಆಪ್ಷನ್ ಸಿ, ಬೇಗನೆ, ತಟ್ಟನೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಸಾಮಾನ್ಯಾರ್ಥಕ ಅವ್ಯಯದಲ್ಲಿ. ಸೊ ಕ್ರಿಯಾರ್ಥಕ ಬರೋದಿಲ್ಲ. ಭಾವಸೂಚಕ ಅಂತೂ ಖಂಡಿತ ಅದು ಬರೋದೇ ಇಲ್ಲ, ಭಾವನೆಗೆ ಸಂಬಂಧಪಟ್ಟಂಥದ್ದು. ಸೊ ಸಂಬಂಧಾರ್ಥಕ ಅಂತ ಹೇಳಿದಾಗ ಆದ್ದರಿಂದ ಮತ್ತು ಅದು ಬರ್ತಕ್ಕಂಥದ್ದು. ಆದ್ದರಿಂದ ಮತ್ತು ಆದರೆ ಅದೆಲ್ಲ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಲೋಪಸಂಧಿಗೆ ಉದಾಹರಣೆಯನ್ನು ಕೇಳಿದರೆ. ಲೋಪಸಂಧಿಗೆ ಉದಾಹರಣೆ ಊರೂರು, ಮಳೆಯಿಂದ, ಶಾಲೆಯಲ್ಲಿ, ಮಗುವಿಗೆ. ಓಕೆ, ನೆಕ್ಸ್ಟು ಕಂಪ್ಯೂಟರ್ ಕ್ಲಾಸ್ ಅಂತ ಹೇಳಿದ್ರೆ ಈ ಒಂದು ಪೇಪರ್ ಏನಿದೆಯೋ, ಸೊ ಇಲ್ಲಿ ನೋಡ್ತಾ ಹೋದಾಗೆ ಮಾಡೆಲ್ ಪೇಪರು ಕನ್ನಡ, ಇಂಗ್ಲೀಷು, ಕಂಪ್ಯೂಟರು ಎಲ್ಲ ಸಹ ಇದೆ. ಸೊ ಒಂದೊಂದೇ ಪೇಪರ್ಸ್ನ ಬಿಡಿಸ್ತಾ ಹೋಗೋಣ. ಎಸ್, ಊರೂರು ಅಂತ ಆನ್ಸರ್ ಹೇಳ್ತಿದ್ದಾರೆ. ಊರೂರು ಅಂತ ಹೇಳಿದ್ದು ಲೋಪಸಂಧಿ. ಊರು ಪ್ಲಸ್ ಊರು, ಊರೂರು. ಊರು ಪ್ಲಸ್ ಊರು ಲೋಪಸಂಧಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಳೆಯಿಂದ, ಮಳೆ ಪ್ಲಸ್ ಇಂದ. ಆ್ಯಂಡ್ ನೆಕ್ಸ್ಟ್ ಬಂದು ಶಾಲೆಯಲ್ಲಿ, ಶಾಲೆ ಪ್ಲಸ್ ಅಲ್ಲಿ. ಸೊ ಇದು ಮೌಸಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಮಗುವಿಗೆ, ಮಗು ಪ್ಲಸ್ ಹೀಗೆ. ಸೊ ಇದೆಲ್ಲ ಬರ್ತಕ್ಕಂಥದ್ದು
ಯಕಾರಾಗಮ ಯಕಾರಾಗಮ ವಕಾರಾಗಮ. ಸೊ ಇದು 3 ಬಂದು ಆಗಮ ಸಂಧಿ, ಊರೂರು ಬಂದು ಲೋಪ ಸಂಧಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಸೊ ಇದು ಟಿಕ್. ಓಕೆ, ಕೆಳಗಿನಲ್ಲಿ ಯಾವುದು ಆದೇಶ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ, ಕೆಳಗಿನಗಳಲ್ಲಿ ಯಾವುದು ಆದೇಶ ಸಂಧಿಗೆ ಉದಾಹರಣೆ? ಮಳೆಗಾಲ ಕಾಣಲಾಗದು ವೃದ್ಧಿಯಾಗಿ ಭೇದವಾಗಿ. ಎಸ್, ಆಲ್ಮೋಸ್ಟ್ ತುಂಬ ಈಸಿ ಇದೆ ಕ್ವಶನ್ನು. ಆದೇಶ ಸಂಧಿ ಅಂತ ಹೇಳಿದಾಗ ಕಚಡದ ಅಕ್ಷರಗಳ ಬದಲಾಗಿ ಗಜಡದ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದು ನಾವು ಇಲ್ಲಿ ಆದೇಶ ಸಂಧಿ ಅಂತ ಹೇಳ್ತೀವಿ. ಸೊ ಮಳೆಗಾಲ, ಮಳೆ ಪ್ಲಸ್ ಕಾಲ ಮಳೆಗಾಲ. ಕಾಗೆ ಗಾ, ಗಾಗೆ ಕಾ, ಸಾರಿ ಕಾ ಮತ್ತು ಗಾ ಇಲ್ಲಿ ಚೇಂಜಸ್ ಆಗಿದೆ. ಸೊ ಇದು ಆದೇಶ ಸಂಧಿ ಅಂತ ಹೇಳ್ಬೋದು. ಸೊ ಕಾಣಲಾಗದು ಇದನ್ನು ಬಿಡಿಸೋದೇ ಇಲ್ಲ. ಸೊ ಇಲ್ಲಿ ಭೇದವಾಗಿ ಇವೆಲ್ಲ ಬಿಡಿಸೋಂಥ ಪದಗಳೆಲ್ಲ. ವೃದ್ಧಿಯಾಗಿ, ವೃದ್ಧಿ ಪ್ಲಸ್ ಆಗಿ ಇದೊಂದು ಬಿಡಿಸ್ಬೋದು ಯಕಾರಾಗಮ. ಬಟ್ ಇದು ಕಾಣಲಾಗದು ಭೇದವಾಗಿ ಇದೆಲ್ಲ ಪದಗಳು ಸಂಧಿ ಪದಗಳಲ್ಲ. ಕಾಣಲು ಪ್ಲಸ್ ಆಗದು ಅಂತ ಆಗಬಹುದು ಇದು. ಆ್ಯಂಡ್ ಭೇದ ಪ್ಲಸ್ ಆಗಿ, ಸೊ ಈ ಥರ ಬರ್ತಕ್ಕಂಥದ್ದು. ಬಟ್ ಅದು ಕ್ರಿಯಾಪದಗಳಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಪ್ರಶ್ನೆ ಸಂಖ್ಯೆ 16 ಮತ್ತು 17ರ ವಾಕ್ಯದಲ್ಲಿ ತಪ್ಪಾದ ಭಾಗವನ್ನು ಗುರುತಿಸಿ, ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂದು ಗುರುತಿಸಿ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂತೆ. ಸೊ ಇಲ್ಲಿ ತಪ್ಪಾಗಿರ್ತಕ್ಕಂಥ ಪದವನ್ನು ಗುರುತಿಸಿ. ಸೊ ಆನ್ಸರ್ ಯಾರು ಕೊಡ್ತಾರೆ ನೋಡೋಣ ಇದಕ್ಕೆ. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂತೆ. ಎಸ್, ತಪ್ಪಿಲ್ಲ. ಆಲ್ಮೋಸ್ಟು ಎಲ್ಲ ಆನ್ಸರು ಸಹ ತಪ್ಪಿಲ್ಲ ಇದೆ. ಕೆಲವ್ರದ್ದು ಅಂತ ಇದೆ. ಸೊ ಓಕೆ, ಒಂದು ಕ್ಲೂ ಏನಂತ ಹೇಳಿದ್ರೆ ಆನ್ಸರ್ ತಪ್ಪಿಲ್ಲ ಅಂತಕ್ಕಂಥದ್ದು ಆನ್ಸರ್ ಅಲ್ಲ, ತಪ್ಪಿದೆ. ಸೊ ಕ್ಲೂ ಕೊಟ್ಟಾಯಿತು. ಸೊ ಆಪ್ಷನ್ ಡಿ ಏನಿದೆ, ಸೊ ಇದು ಆನ್ಸರ್ ಅಲ್ಲ. ಸೊ ನೋಡಿ ಇಲ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಅಂತ ಹೇಳಿದಾರಲ್ವ. ಸೊ ಇದನ್ನು ನಾವು ಹಾಡು ಭಾಷೆಯಲ್ಲಿ ಇಟ್ ಮೀನ್ಸ್ ಬಾಯಿಂದ ಬಾಯಿಗೆ ಅಂತ ಹೇಳ್ತೀವಲ್ಲ. ಸೊ ಹೇಳ್ತಾ 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 ಅದು ಆ ರೀತಿ ಆಗಿಬಿಟ್ಟಿದೆ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಅಂತ. ಬಟ್ ಇದರ ಒಂದು ಸರಿಯಾದ ರೂಪ ಅಂತ ಹೇಳಿದ್ರೆ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂತೆ. ಕರಡಿಗೆ. ಸೊ ಇದು ಕರಡಿ ಬಿಟ್ಟಂತೆ ಅಲ್ಲ, ಕರಡಿಗೆ ಬಿಟ್ಟಂತೆ ಅಂತ ಸರಿಯಾದ ಅಂತೂ ಒಂದು ಗಾದೆ. ಓಕೆ, ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂತೆ. ಸೊ ಇಲ್ಲಿ ಕರಡಿ ಅಂತಕ್ಕಂಥದ್ದು ಅನಿಮಲ್ಸ್, ಇಟ್ ಮೀನ್ಸ್ ಪ್ರಾಣಿ ಅಲ್ಲ ಇದು. ಕರಡಿಗೆ ಅಂತ ಹೇಳಿದ್ರೆ ಈ ಒಂದು ಲಿಂಗ, ಶಿವನ ಲಿಂಗ ಏನಿರುತ್ತೋ ಸೊ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾರಂತೆ. ಒಂದು ಡಬ್ಬಿ ಅಥವಾ ಒಂದು ಬಾಕ್ಸ್ ಅಥವಾ ಬಂಗಾರದ ಒಂದು ಡಬ್ಬದಲ್ಲಿ ಹಾಕಿರ್ತಕ್ಕಂಥದ್ದನ್ನ ಕರಡಿಗೆ ಅಂತ ಹೇಳ್ತಾರಂತೆ. ಸೊ ಅದು ಫಸ್ಟ್ ಇದ್ದಿದ್ದು ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂತೆ ಅಂತ ಒಂದು ಸಂಸ್ಕೃತ ಗಾದೆ ಅದು ಇತ್ತಂತೆ. ಬಟ್ ಅದು ಹೇಳ್ತಾ 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 ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಅಂತ ಅದು ಆ ರೀತಿ ಗಾದೆ ಆಗಿದೆ. ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ, ಇದು ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂತೆ. ಸೊ ಕರಡಿಗೆ ಅಂತ ಹೇಳಿದ್ರೆ ಕರಡಿ ಅಲ್ಲ, ಅದು ಈ ಒಂದು ಲಿಂಗವನ್ನು ಹಾಕಿರ್ತಕ್ಕಂಥ ಒಂದು ಬಾಕ್ಸ್ ಅಥವಾ ಡಬ್ಬ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು, ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ, ಕರಡಿಗೆ ಬರಬೇಕದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಕುವೆಂಪುರವರ 4 ತಂತಿ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ. ಕುವೆಂಪುರವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಸೊ ಇದು ಸಹ ತುಂಬ ಈಸಿ ಇದೆ, ಫಸ್ಟ್ ಪೇಪರ್ ಅಲ್ವಾ. ಸೊ ಈಸಿಯಾಗಿ ಕೊಟ್ಟಿದ್ದಾರೆ ಕುವೆಂಪುರವರ 4 ತಂತಿಗೆ. ಸೊ 4 ತಂತಿ ಅಂತಕ್ಕಂಥದ್ದು ಯಾರ ಒಂದು ಕೃತಿ? ಆ್ಯಂಡ್ ನೆಕ್ಸ್ಟ್ ಕುವೆಂಪುರವರಿಗೆ ತಂದು ಕೊಟ್ಟಂಥ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಯಾವುದು ಅಂತ ಹೇಳಿದ್ರೆ ಶ್ರೀರಾಮಾಯಣ ದರ್ಶನಂ ಅಲ್ವಾ. ಸೊ ಹಾಗಾಗಿ ಸೊ ಇಲ್ಲಿ ಯಾವುದು ತಪ್ಪಿದೆ? ಕುವೆಂಪುರವರ 4 ತಂತಿ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ. ಸೊ 4 ತಂತಿ ಅಂತಕ್ಕಂಥದ್ದು 4 ತಂತಿ ಕೃತಿಗೆ ಅಂತಕ್ಕಂಥದ್ದು ತಪ್ಪಾಗಿರುತ್ತೆ, ಆಪ್ಷನ್ ಬಿ. ಯಾಕಂತಂದ್ರೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಬರಬೇಕಿತ್ತು. ಸೊ ಇಲ್ಲ ಅಂದರೆ ಇಲ್ಲಿ ಇನ್ನೂ ಒಂದು ಏನಂತಂದರೆ ಕುವೆಂಪುರವರ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ಸಹ ತಪ್ಪು ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ದ ರಾ ಬೇಂದ್ರೆಯವರ 4 ತಂತಿ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ ಅಂತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ಆಪ್ಷನ್ 1, ಆಪ್ಷನ್ 2 ಸಹ ಸರಿಯಾಗ್ತಕ್ಕಂಥದ್ದು ಯಾವ ಒಂದು ಅರ್ಥದಲ್ಲಿ. ಸೊ ಆಪ್ಷನ್ ಏನು ತೊಗೊಳ್ತೀವಿ ಅಂದರೆ ಇಲ್ಲಿ ಬೇಂದ್ರೆಯವರ 4 ತಂತಿ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ, ಅದು ಸರಿ ಇರುತ್ತೆ. ಆ್ಯಂಡ್ ಕುವೆಂಪುರವರ ಕುವೆಂಪುರವರ ಇದೇನು 4 ತಂತಿ ಕೃತಿ ಅಂತ ಏನು ಕೊಟ್ಟಿರೋ ಸೊ ಅದು ತಪ್ಪಾಗಿರ್ತಕ್ಕಂಥದ್ದನ್ನು ಸಹ ಹೇಳ್ಬೋದು. 2 ಕಡೆಯಿಂದನೂ ಸಹ ಆನ್ಸರ್ನ ತೊಗೊಳ್ಬಹುದು ಇಲ್ಲಿ. ಸೊ ಹಾಗೆ ಆನ್ಸರ್ ಆಪ್ಷನ್ ಎ ಮತ್ತು ಬಿ 2 ಸಹ ನಾವು ತೊಗೊಳ್ತಾ ಹೋಗ್ಬಹುದು. ಎಸ್, 4 ಅಲ್ಲ 4 ತಂತಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 4 ಅಂತಕ್ಕಂಥದ್ದು ಏನಿದೆಯೋ ಸೊ ಇದು 4 ಬರಬೇಕು ಅಂತ. ಓಕೆ,
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ನೀಡುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹದ್ದಿನ ಕಣ್ಣು ಅಂತ ಹೇಳಿದರೆ ಚಿಕ್ಕ ಕಣ್ಣು, ಕೆಂಪು ಕಣ್ಣು, ತೀಕ್ಷ್ಣ ದೃಷ್ಟಿ, ಮೋಸದ ಕಣ್ಣು. ಎಸ್ ಆನ್ಸರ್ ಬಂದು ಆಪ್ಷನ್ ಸಿ. ಆಪ್ಷನ್ ಸಿ, ತೀಕ್ಷ್ಣ ದೃಷ್ಟಿ. ಓಕೆ, ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ. ಇಟ್ ಮೀನ್ಸ್ ಹದ್ದಿನ ಕಣ್ಣು ಅಂತ ಹೇಳಿದ್ರೆ ತುಂಬ ಮೇಲಿದ್ರೂ ಸಹ ಕೆಳಗಡೆದನ್ನ ನೀಟಾಗಿ ಕಾಣಿಸುತ್ತಂತೆ. ಅದಕ್ಕೆ ಹದ್ದು ತುಂಬ ಎಷ್ಟೇ ಎತ್ತರದಲ್ಲಿದ್ರೂ ಸಹ ಕೆಳಗಡೆ ಭೂಮಿ ಮೇಲೆ ಏನಿರುತ್ತೋ ಇಟ್ ಮೀನ್ಸ್ ಅದು ಒಂದು ಕಪ್ಪೆ ಆಗಿರ್ಬೋದು ಅಥವಾ ಬೇರೆ ಒಂದು ಇಟ್ ಮೀನ್ಸ್ ನೋಡಿರ್ಬೋದು ಕೋಳಿ ಮರಿಗಳನ್ನ ಸಹ ಎತ್ಕೊಂಡು ಹೋಗುತ್ತೆ ಅದು ಮೇಲಿಂದ ಬಂದು. ಸೊ ಇಟ್ ಮೀನ್ಸ್ ಅದು ತುಂಬ ತೀಕ್ಷ್ಣವಾಗಿರುತ್ತೆ, ಕಣ್ಣಿನ ದೃಷ್ಟಿ ಜಾಸ್ತಿ ಅದಕ್ಕೆ ಅಂತಕ್ಕಂಥದ್ದು ಅರ್ಥ. ಆ್ಯಂಡ್ ನೆಕ್ಸ್ಟು ಕೈ ಕಚ್ಚು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಗಾಯ ಮಾಡು, ಅತಿಯಾಗಿ ಹಚ್ಚಿಕೊಳ್ಳು, ಕೆಟ್ಟ ಚಾಳಿ, ನಷ್ಟವಾಗು. ಎಸ್ ಆನ್ಸರ್ ಸಿ, ಡಿ, ನಷ್ಟ ಎಲ್ಲ ಬರ್ತಿದೆ. ಎಸ್ ಕೈ ಕಚ್ಚು ಅಂತ ಹೇಳಿದ್ರೆ ನಷ್ಟವಾಗು ಅಂತಕ್ಕಂಥದ್ದು. ಆಪ್ಷನ್ ಡಿ, ನಷ್ಟವಾಗು. ಗಾಯ ಮಾಡುವರೆಲ್ಲ, ಅತಿಯಾಗಿ ಹಚ್ಚಿಕೊಳ್ಳೋದೆಲ್ಲ, ಕೆಟ್ಟ ಚಾಳಿ ಇದ್ಯಾವುದು ಅಲ್ಲ. ಕೈ ಕಚ್ಚು ಮೀನ್ಸ್ ನಷ್ಟವಾಗು. ಸೊ ಆನ್ಸರ್ ಸಿನೂ ಬರ್ತಿದೆ. ಸೊ ಆನ್ಸರ್ ಸಿ ಕೆಟ್ಟ ಚಾಳಿ ಅಲ್ಲ, ಕೈ ಕಚ್ಚು ಅಂದರೆ ನಷ್ಟವಾಗು. ಇಟ್ ಮೀನ್ಸ್ ನೀವು ಕೇಳ್ತಾರೆ, ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ಎಡಗೈ ಎಡಗೈ ಕಡಿತಾ ಇದೆ ಏನೋ ನಷ್ಟ ಅಥವಾ ಏನೋ ಕಳ್ಕೊಳ್ತೀವಿ ಅಂತ ಹೇಳ್ತಾರೆ. ಕೆಲವರು ಬಲಗೈ ಕಡಿತಾ ಇದೆ ಏನೋ ಕಳ್ಕೊಳ್ತೀವಿ. ಸೊ ಆ ಥರ ಹೇಳ್ತಾರಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮೀಸೆ ಮಣ್ಣಾಗು, ಗಲೀಜಾಗು, ಮಣ್ಣು ತಿನ್ನು, ಕುಸ್ತಿ ಹಿಡಿ, ಸೋಲುಂಟಾಗು. ಎಸ್ ಆನ್ಸರ್ ಬಂದು ಸೋಲುಂಟಾಗು. ಮೀಸೆ ಮಣ್ಣಾಗು ಇಟ್ ಮೀನ್ಸ್ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಅಲ್ಲಿ ಸೋತಿದ್ರು ಸಹ ಸೋಲನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ ಅಂತ ಗಾದೆ ಮಾತು. ಸೊ ಇಲ್ಲಿ ಮೀಸೆ ಮಣ್ಣಾಗು ಅಂತ ಹೇಳಿದ್ರೆ ಸೋಲನ್ನು ಅನುಭವಿಸುತ್ತೆ, ಸೋಲುಂಟಾಗು ಅಂತಕ್ಕಂಥದ್ದು. ಆಪ್ಷನ್ ಡಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಂಗ್ಲಿಷ್ ಪದಕ್ಕೆ ಸರಿಯಾದ ಕನ್ನಡದ ಅರ್ಥವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಟೆಂಡರ್ ಎಂದರೆ ಬೇಡಿಕೆ, ಹರಾಜು, ಒಪ್ಪಿಗೆ, ಒಪ್ಪಂದ. ಟೆಂಡರ್ ಮೀನ್ಸ್ ಬೇಡಿಕೆ, ಹರಾಜು, ಒಪ್ಪಿಗೆ, ಒಪ್ಪಂದ. ಸೊ ಇದು ವಿಲೇಜ್ ಅಕೌಂಟೆಂಟು, PDO ಮತ್ತು ಈಗ PSTR ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಸಹ PSTR ಸಹ ಇದೆ. ಏನಂತೇಳಿದ್ರೆ ಸಾಮಾನ್ಯ ಕನ್ನಡ ಅದು ಬಂದು ಎಷ್ಟು 20-25 ಇರಬೇಕು. ಸೊ ಅದು ಮತ್ತು ಜನರಲ್ ಇಂಗ್ಲೀಷು, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಐತೆ, ಸೈಕಾಲಜಿಗೆ ಐತೆ ಮತ್ತು GKಗೆ ಐತೆ. ಸೊ ಅದರಲ್ಲೂ ಸಹ ಕನ್ನಡಕ್ಕೂ ಸಹ ಮೇನ್ ಪ್ರಿಫರೆನ್ಸ್ ಕೊಡಲೇಬೇಕು. ಸೊ ಕನ್ನಡಕ್ಕೂ ಸಹ ತುಂಬ ಈಸಿಯಾಗಿ ಅರ್ಥ ಆಗ್ತಕ್ಕಂಥ ಒಂದು ಟಾಪಿಕ್ಗಳು ಸಹ ಇದ್ದಾವೆ ಇದರಲ್ಲಿ. ಆ್ಯಂಡ್ ಕಲಿಯೋದು ಸಹ ಕಲಿತುಕೊಳ್ಬೋದು. PSTR, ವಿಲೇಜ್ ಅಕೌಂಟೆಂಟ್, PDO ಮೂರಕ್ಕೂ ಸಹ ಯೂಸ್ ಆಗ್ತಕ್ಕಂಥದ್ದು. ಓಕೆ, ಟೆಂಡರು ಬಿ, ಹರಾಜು ಓಕೆ, ಬಿ ಮತ್ತು ಡಿ ಎಲ್ಲ ಹೇಳ್ತಿದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ, ಹರಾಜು. ಎಸ್ ಆನ್ಸರ್ ಆಪ್ಷನ್ ಬಿ, ಹರಾಜು ಅಂತಕ್ಕಂಥದ್ದು ಟೆಂಡರ್ಗೆ ಒಂದು ಕನ್ನಡ ವರ್ಡ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನೋಟ್ ಎಂದರೆ ಗುರುತು, ಹಾಳೆ, ಒಪ್ಪಂದ, ಪತ್ರ. ಸೊ ನೋಟ್ ಅಂತ ಹೇಳಿದಾಗ ಇಲ್ಲಿ ಇದರ ಒಂದು ಕನ್ನಡ ರೂಪ ಗುರುತು, ಹಾಳೆ, ಒಪ್ಪಂದ, ಪತ್ರ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನೋಟ್ ಅಂತ ಹೇಳಿದ್ರೆ ಟಿಪ್ಪಣಿ ಅಂತಲೂ ಬರುತ್ತೆ. ಟಿಪ್ಪಣಿ ನೋಟ್ ಮಾಡ್ಕೊಳ್ಳಿ, ಟಿಪ್ಪಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಸೊ ಟಿಪ್ಪಣಿ ಬರುತ್ತೆ. ಮತ್ತು ಗುರುತು, ಆಪ್ಷನ್ ಒಂದು ಗುರುತು ಅಂತಕ್ಕಂಥದ್ದು ಬರುತ್ತೆ. ಸೂಚನೆಯೂ ಸಹ ಬರುತ್ತೆ. ಎಸ್ ಆ್ಯಂಡ್ ನೆಕ್ಸ್ಟು ಚೀಟಿ, ಹಾಳೆ ಬರೋದಿಲ್ಲ, ಪೇಪರ್ ಹಾಳೆ. ನೋಟ್ ಅಂದರೆ ನಾವು ನೋಟ್ ಮಾಡ್ಕೊಳ್ತೀವಲ್ವ, ಸೊ ಅದು ನೋಟು. ಪುಸ್ತಕ ಅಲ್ಲ ಅದು. ಸೊ ನಾವು ಏನು ನೋಟ್ ಮಾಡ್ಕೊಳ್ತೀವಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಸೊ ಅದು ನಾವು ನೋಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಟಿಪ್ಪಣಿ, ಗುರುತು, ಸೊ ಈ ಥರ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹಾಳೆ ಬರೋದಿಲ್ಲ, ಒಪ್ಪಂದ ಇಲ್ಲ, ಪತ್ರನೂ ಸಹ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸೊ ಇಲ್ಲೇನಿದೆ PQRS ಅಂದರೆ ಪದಗಳನ್ನ ಸರಿಯಾದ ರೂಪದಲ್ಲಿ ವಾಕ್ಯನ ರಚನೆ ಮಾಡ್ತಕ್ಕಂಥದ್ದು. ಸೊ ನೋಡಿ, ನಿನ್ನೆ ಓದಿ ಮುಗಿಸಿದೆ 4 ತಂತಿ ಪುಸ್ತಕವನ್ನು ನಾನು. ಸೊ ತುಂಬ ಈಸಿ ಅಂತೂ ಇದೆ ಈ ಪೇಪರ್, ಫಸ್ಟ್ ಪೇಪರ್ ಅಲ್ವಾ. ಸೊ ನೋಡೋಣ. ನಾನು ನಿನ್ನೆ 4 ತಂತಿ ಪುಸ್ತಕವನ್ನು ಓದಿ ಮುಗಿಸಿದೆ. ನಾನು ಹೇಳಿದೆ ಫಸ್ಟು ಏನಂತಂದರೆ ಕರ್ತೃ
ಕರ್ಮ ಮತ್ತು ಕ್ರಿಯಾಪದನ ನೋಡ್ತಾ ಹೋಗಬೇಕಾಗುತ್ತೆ. ಸೊ ನಮಗೆ ಕರ್ತೃಪದ ಕರ್ಮಪದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಕ್ರಿಯಾಪದ ಬಂದ ಮೇಲೆ ಕ್ರಿಯಾಪದ ಯಾವುದು ಅಂತ ಗೊತ್ತಾದರೆ ಅದಕ್ಕಿಂತ ಎಂಡ್ ವರ್ಡ್ ಯಾವುದೂ ಇರೋದಿಲ್ಲ. ಸೊ ಇಲ್ಲಿ ಓದಿ ಮುಗಿಸಿದೆ ಅಂತಕ್ಕಂಥದ್ದು ಕ್ರಿಯಾಪದಕ್ಕೆ ಬರ್ತಕ್ಕಂಥದ್ದು, ಮುಗಿಸಿದೆ ಕ್ರಿಯಾಪದ ಬರುತ್ತೆ. ಸೊ ಲಾಸ್ಟ್ ಕ್ಯೂ ಯಾವುದಿದೆ ಇದಿದೆ ನೋಡಿ. ಸೊ ಇದೇ ಆನ್ಸರ್ ಅಂತ ತೊಗೊಳ್ಬಹುದು. ಇದರ ಪ್ರಕಾರ ನೋಡ್ತಾ ಹೋದರೆ ನಾನು ನಿನ್ನೆ 4 ತಂತಿ ಪುಸ್ತಕವನ್ನು ಓದಿ ಮುಗಿಸಿದೆ. ಓಕೆ, ಸೊ ಆಪ್ಷನ್ 1 ಕ್ರಿಯಾಪದ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಕೆಲವೊಂದಕ್ಕೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ರೀತಿ ಇದೆ ಕ್ವಶನು. ಸೊ ನೋಡಿ, ತತ್ವಕಾರರಾಗಿದ್ದಾರೆ ಶರೀಫರು ಸಂತ ಶಿಶುನಾಳದ ಅಂತ ಕೊಟ್ಟಿದ್ದಾರೆ. ಯಾರೋ ಪತ್ರ ಅಂತ ಹಾಕಿದ್ರು, ಬಟ್ ಅದು ಇದಾಯಿತು. ಓಕೆ, ಆನ್ಸರ್ ಬಂದು ತತ್ವಕಾರರಾಗಿದ್ದಾರೆ ಶರೀಫರು ಸಂತ ಶಿಶುನಾಳದ. ಆಪ್ಷನ್ ಡಿ, ಆಪ್ಷನ್ ಸಿ, ಆಪ್ಷನ್ ಎ ಎಲ್ಲ ಇದೆ. ಸೊ ತತ್ವಕಾರರಾಗಿದ್ದಾರೆ ಅಂತಕ್ಕಂಥದ್ದು ಆನ್ಸರು, ಲಾಸ್ಟು ಕ್ರಿಯಾಪದ. ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಈ ಮೂರಲ್ಲಿ ನೋಡ್ತಾ ಹೋದರೆ, ಸೊ ನೋಡಿ ಇಲ್ಲಿ ಸಂತ ಶರೀಫರು ಅಂತಕ್ಕಂಥದ್ದು ಇದು ಲಿಂಕಿಂಗ್ ವರ್ಡ್. ಸೊ ಇದಾದಮೇಲೆ ಇದು ಬರಬೇಕು, ಸಂತ ಶರೀಫರು. ಸೊ ಆರ್ ಆದಮೇಲೆ ಕ್ಯೂ ಬರ್ತಕ್ಕಂಥದ್ದು, ಆರ್ ಆದಮೇಲೆ ಕ್ಯೂ. ಓಕೆ, ಆರ್ ಆದಮೇಲೆ ಕ್ಯೂ ಬರಬೇಕು. ಸಂತ ಶರೀಫರು ನೋಡಿ, ಶಿಶುನಾಳದ ಸಂತ ಶರೀಫರು ತತ್ವಕಾರರಾಗಿದ್ದಾರೆ. ಶಿಶುನಾಳದ ದಾ ಕೊಟ್ಟಿದ್ದಾರೆ ನೋಡಿ, ಶಿಶುನಾಳ ಶರೀಫರು ಅಂತ ತಗೊಳ್ಳೋಗಿಲ್ಲ, ಶಿಶುನಾಳದ ಶರೀಫರು ಸಂತ ಶರೀಫರು ಅಂತಲೇ ಬರಬೇಕು. ಯಾಕಂತೇಳಿ ಶಿಶುನಾಳ ಅಂತ ಕೊಟ್ಟಿದ್ರೆ ಶಿಶುನಾಳ ಸಂತ ಶರೀಫರು ಅಂತ ತಗೊಳ್ಬೋದಾಗಿತ್ತು. ಶಿಶುನಾಳದ ಸಂತ ಶರೀಫರು ತತ್ವಕಾರರಾಗಿದ್ದಾರೆ. ಆಪ್ಷನ್ ಸಿ, SRQP. ಎಸ್, ಸಂತ ಶಿಶುನಾಳ ನೀವು ಹೇಳ್ತಾ ಇದ್ದೀರಲ್ವ, ಸೊ ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ದಾ ಬಂದಿಲ್ಲ ಅಂತ ಹೇಳಿದ್ರೆ ಸಂತ ಶಿಶುನಾಳ ಶರೀಫರು ಅಂತ ತಗೊಳ್ಬೇಕಿತ್ತು, ಬಟ್ ಇಲ್ಲಿ ದಾ ಕೊಟ್ಟಿದ್ದು ನೋಡಿ, ಶಿಶುನಾಳದ ಸಂತ ಶರೀಫರು. ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಯಾವ ರೀತಿ ಇದೆ ಅಂತ. ಸೊ ಕ್ವಶನ್ ಹೇಳೋದು ಅರ್ಥ ಆಗ್ತಿಲ್ಲ ಕೆಲವ್ರಿಗೆ. ಶಿಶುನಾಳದ, ಸಾರಿ ನೀವು ಹೇಳ್ತಾ ಇರೋದು ಸಂತ ಶಿಶುನಾಳ ಶರೀಫ್ ಅಂತ ಹೇಳ್ತಾ ಇದ್ದೀರಾ, ಸಂತ ಶಿಶುನಾಳ ಶರೀಫ್ ಅಂತ. ಓಕೆ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಶಿಶುನಾಳದ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಮಿಸ್ ಅಲ್ಲ, ಶಿಶುನಾಳದ. ಸೊ ಆ ಒಂದು ಪ್ಲೇಸ್ನವ್ರು ಇವರು ಸಂತ ಶರೀಫರು ತತ್ವಕಾರರಾಗಿದ್ದಾರೆ. ಸೊ ಅವರು ಹೆಸ್ರುಗಳೇ ಅವ್ರ ಊರಿನ ಹೆಸರನ್ನ ಸೇರಿಸಿ ಕೊಟ್ಟಿರೋದನ್ನ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಅದೇ ರೀತಿ ಬರ್ತಾ ಇದೆ. ಬಟ್ ಕ್ವಶನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಶಿಶುನಾಳದ ಸಂತ ಶರೀಫರು, ಇಲ್ಲಿ ದಾ ಇಲ್ಲ ಅಂದಿದ್ರೆ ಸೊ ನೀವು ಹೇಳ್ದಂಗೆ ತೊಗೊಳ್ಬೋದಿತ್ತು. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಕರೆಕ್ಟಾಗಿದೆ. ಆ್ಯಂಡ್ ನೆಕ್ಸ್ಟು ಪ್ರೌಢ ಹೆಣ್ಣು ಮಕ್ಕಳ ಶಾಲೆ ಸರಕಾರಿ. ದಾ ಬರಬಾರ್ದಂತ ಹೇಳ್ತಿಲ್ಲ, ದಾ ಬಂದಿರೋದ್ರಿಂದ ನಾವು ಅದನ್ನು ಊರನ್ನು ಫಸ್ಟ್ ತೊಗೊಂಡು ಅದಾದ ನಂತರ ಹೆಸರುಗಳನ್ನ ತೊಗೋಬೇಕು. ಅಲ್ಲಿ ದಾ ಬರದೇ ಇದ್ದಿದ್ರೆ ನೀವು ಹೇಳ್ದಾಗ ನಾವು ತೊಗೋಬೋದಿತ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರೌಢ ಹೆಣ್ಣು ಮಕ್ಕಳ ಶಾಲೆ ಸರಕಾರಿ. ಸೊ ಡೌಟ್ ಇದ್ದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ, ಸೊ ಕ್ಲಾರಿಟಿನ ಕೊಡ್ತೀನಿ. ಸೊ ಪ್ರೌಢ ಹೆಣ್ಣು ಮಕ್ಕಳ ಶಾಲೆ ಸರಕಾರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಾವು ಸ್ವಲ್ಪ ನೋಡ್ತಾ ಹೋದರೆ ಹೆಣ್ಣು ಮಕ್ಕಳ ಅಂತಕ್ಕಂಥದ್ದು ಲಾಸ್ಟಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಕ್ರಿಯಾಪದ ಯಾವುದು ಅಂತಲೂ ಸರಿಯಾಗಿ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಎಲ್ಲ ಒಂದು ಬಿಡಿಬಿಡಿಯಾಗಿ, ಇಟ್ ಮೀನ್ಸ್ ಎಲ್ಲ ಒಂದು ಕರ್ತೃಪದ ಕ್ರಿಯಾಪದ ಥರನೇ ಇದೆ. ಬಟ್ ಇಲ್ಲಿ ನೋಡ್ತಾ ಹೋದಾಗ ಹೆಣ್ಣು ಮಕ್ಕಳ ಸರ್ಕಾರಿ ಪ್ರೌಢ ಶಾಲೆ, ಸೊ ಇದಿದೆ ಅಲ್ವಾ ನಮ್ಗೆ ಗೊತ್ತಿರ್ತಕ್ಕಂಥದ್ದು, ನಾವು ಓದಿರ್ತಕ್ಕಂಥದ್ದು. ಸೊ ಹೆಣ್ಣು ಮಕ್ಕಳ ಸರ್ಕಾರಿ ಪ್ರೌಢ ಶಾಲೆ ಅಂತಕ್ಕಂಥದ್ದು. ಸೊ ಆನ್ಸರು ಆರ್ ಲಾಸ್ಟಲ್ಲಿ ಬರಬೇಕು. ಇದನ್ನು ನೋಡ್ತಾ ಹೋದಾಗ ಹೆಣ್ಣು ಮಕ್ಕಳ ಕ್ಯೂ. ಓಕೆ, ಸರ್ಕಾರಿ ಪ್ರೌಢ ಶಾಲೆ ಹೆಸ್ ಆದಮೇಲೆ ಪಿ ಆದಮೇಲೆ ಆರ್ ಬರ್ತಕ್ಕಂಥದ್ದು. ಆಪ್ಷನ್ ಡಿ ಆನ್ಸರ್. ಏನು ಕೊಟ್ಟಿದ್ದಾರೆ ಯಾರು? ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ. ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ, ಸರ್ಕಾರ ಹೆಣ್ಣು ಮಕ್ಕಳು ಸರ್ಕಾರದವರು ಆಗೋದ್ರು. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲ, ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ.
ಸೊ ಸಿ ಮತ್ತು ಡಿ ಎರಡರಲ್ಲಿ ಕನ್ಫ್ಯೂಷನ್ ಇದ್ದಾರೆ. ಕೆಲವರು ನೋ 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 ಅಂತಲೇ ಹೇಳ್ತಾರೆ, ಕೆಲವರು ಡಿ ಓಕೆ ಅಂತ ಹೇಳ್ತಿದ್ದಾರೆ. ಬಟ್ ಎ ಅಂತೂ ಖಂಡಿತ ಅಲ್ಲ, ಹೇಳ್ತೀನಿ ಕೇಳಿ. ಸೊ ಇಲ್ಲಿ ನಾವು ಹೇಳ್ತಾ ಹೋದಾಗೆ ಸಿ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಕ್ಯೂ ಏನಿದೆ, ಹೆಣ್ಣು ಮಕ್ಕಳ ಪ್ರೌಢ ಸರ್ಕಾರಿ ಶಾಲೆನಾ? ಸೊ ಎಲ್ಲರೂ ನೀವು ಒಂದ್ಸರಿ ನೀವು ಓದಿದ್ದೀರಲ್ವ ಪ್ರೌಢ ಶಿಕ್ಷಣ ಶಾಲೆ, ಸೊ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡೇ ಬಂದುಬಿಡಿ ನೀವು. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಹೆಣ್ಣು ಮಕ್ಕಳ ಸರ್ಕಾರಿ ಪ್ರೌಢಶಾಲೆ. ಡಿ ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ 26 ಮತ್ತು 27 ಅನ್ಯದೇಶಿ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೆರೆ, ಬಿಳಿದು, ದೇವಾಲಯ, ಬೆಲ್ಲ. ಆಪ್ಷನ್ ಎ ಏನಕ್ಕಾಗಲ್ಲ ಮ್ಯಾಮ್ ಅಂತ ಕೇಳ್ತಾ ಇದ್ದಾರೆ ಅವರು. ಮುಂದಿನವ್ರಿಗೆ ಬೋರ್ ಅನಿಸ್ಬಿಡುತ್ತೆ. ಸೊ ನೋಡಿ ಇಲ್ಲಿ ಹೆಣ್ಣು ಮಕ್ಕಳ ಸರ್ಕಾರಿ ಪ್ರೌಢಶಾಲೆ ಅಂತಕ್ಕಂಥದ್ದು ಸರ್ಕಾರಿ ಪ್ರೌಢಶಾಲೆ. ಸೊ ಪ್ರೌಢಶಾಲೆ ಬಂದು ಸರ್ಕಾರದ್ದು. ಸರ್ಕಾರಿ ಹೆಣ್ಣು ಮಕ್ಕಳ ಅಂತ ಹೇಳಿದ್ರೆ ಸರ್ಕಾರಿ ಹೆಣ್ಣು ಮಕ್ಕಳ ಮೀನ್ಸ್ ಹೆಣ್ಣು ಮಕ್ಕಳು ಬಂದು ಸರ್ಕಾರಿದು ಅಂತ ಅರ್ಥ ಬರುತ್ತೆ. ಸೊ ಇದನ್ನು ಜಾಸ್ತಿ ಹೇಳ್ತಾ ಹೋದರೆ ಬೇರೆಯವ್ರಿಗೆಲ್ಲ ಬೋರ್ ಅನಿಸುತ್ತೆ. ಸೊ ಓಕೆ, ಆನ್ಸರ್ ಬಂದು ನೆರೆ, ಬಿಳಿದು, ದೇವಾಲಯ, ಬೆಲ್ಲ ಅಂತ ಹೇಳಿದರೆ ಸೊ ಆನ್ಸರ್ ಆಪ್ಷನ್ ಸಿ ದೇವಾಲಯ ಅಂತ ಕೊಡ್ತಾ ಇದ್ದಾರೆ. ಓಕೆ, ಸೊ ಏನಕ್ಕೆ ದೇವಾಲಯ ಅಂತ ಹೇಳಿದ್ರೆ ಎಸ್ ಆನ್ಸರ್ ನೆರೆ, ಬಿಳಿದು, ಬೆಲ್ಲ ಬಂದಿದ್ದೆಲ್ಲ ಕನ್ನಡ ಪದಗಳು. ಆ್ಯಂಡ್ ದೇವಾಲಯ ಬಂದು ದೇವಾಲಯ ಆಗಿರ್ಬೋದು, ವಿಶ್ವವಿದ್ಯಾನಿಲಯ ಆಗಿರ್ಬೋದು, ಸೊ ಇದೆಲ್ಲ ಬರ್ತಕ್ಕಂಥದ್ದು ಸಂಸ್ಕೃತ ಪದ. ದೇವಾಲಯ ಸಂಸ್ಕೃತ ಪದ, ನೆರೆ, ಬಿಳಿದು, ಬೆಲ್ಲ ಎಲ್ಲ ಕನ್ನಡ ವರ್ಡ್ಸು. ಆ್ಯಂಡ್ ನೆಕ್ಸ್ಟ್ ಬಂದು ಮೊಸರು, ರಾಗಿ, ಆಕಳು, ನರಕ. ಮೊಸರು, ರಾಗಿ, ಆಕಳು ಮತ್ತು ನರಕ. ಎಸ್, ಇದು ಸಹ ಸೇಮ್ ಇದೆ. ಸೊ ಆನ್ಸರ್ ಬಂದು ಆಪ್ಷನ್ ಮೊಸರು, ರಾಗಿ, ಆಕಳು, ನರಕ. ಆನ್ಸರ್ ನೋಡ್ಕೊಡಿ. ಎಕ್ಸ್ಪ್ಲೈನ್ ಮೇಡಮ್, ಏನಕ್ಕೆ ಮೇಡಮ್ ಎಕ್ಸ್ಪ್ಲೈನು? ಸೊ ಅಲ್ಲಿ ಕೊಟ್ಟರೆ ವರ್ಡ್ಸ್ಗಳು, ಸೊ ಅಲ್ಲಿ ಎಕ್ಸ್ಪ್ಲೈನ್ ಕೊಡೋವಂಥದ್ದು ಏನಿದೆ? ಎಸ್ ನರಕ. ಎಸ್ ಮೊಸರು, ರಾಗಿ, ಆಕಳು ಸಹ ಸೇಮ್ ಅದೇ ಸೇಮ್ ಇದೇನೆ. ಮೇಲ್ಗಡೆ ಏನು ಹಿಡಿದ್ವಿ ಕನ್ನಡ ವರ್ಡ್ಸ್ಗಳು. ಆಕಳು ಅಂತ ಕೆಲವರು ಹೇಳ್ತಿದ್ದಾರೆ, ಬಿ ಅಂತ ಕೆಲವರು ಹೇಳ್ತಿದ್ದಾರೆ, ಎ ಅಂತ ಕೆಲವರು ಹೇಳ್ತಿದ್ದಾರೆ. ಎಸ್ ನೋಡಿ ಇಲ್ಲಿ ಮೊಸರು ಆಗಿರ್ಬೋದು, ಅದ್ರ ಜೊತೆಗೆ ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು. ಸೊ ಹಾಲಿನ ಒಂದು ಇದೇನು ಬರುತ್ತೋ ಮೊಸರು, ಬೆಣ್ಣೆ, ತುಪ್ಪ, ಜೇನು, ಮಜ್ಜಿಗೆ, ಸೊ ಇದೆಲ್ಲ ಕನ್ನಡ ವರ್ಡ್ಸು. ಆ್ಯಂಡ್ ನೆಕ್ಸ್ಟು ರಾಗಿನೂ ಸಹ ಇಲ್ಲಿ ಬರ್ತಕ್ಕಂಥದ್ದು ಕನ್ನಡ ವರ್ಡನೇ. ರಾಗಿ, ಜೋಳ, ಭತ್ತ, ಸೊ ಇದೆಲ್ಲ ಬಂದು ಕನ್ನಡ ವರ್ಡು. ಆ್ಯಂಡ್ ಆಕಳು ಸಹ ಕನ್ನಡ ವರ್ಡನೇ. ಸಿ ಅನಿಸುತ್ತೆ ಮ್ಯಾಮ್, ಸಿ ಅನಿಸೋದಿಲ್ಲ, ಅದು ಸಿ ಅಂತಕ್ಕಂಥದ್ದು ಆಕಳು ಬಂದು ಕನ್ನಡ ವರ್ಡೇನೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ ನರಕ. ಇದು ಬಂದು ಸಂಸ್ಕೃತ ಪದ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ. ಅನಿಸುತ್ತೆ ಇಲ್ಲ, ಪಕ್ಕಾ ಇದೆ. ಮೊಸರು, ರಾಗಿ, ಆಕಳು ಎಲ್ಲ ಕನ್ನಡ ಪದಗಳು, ನರಕ ಬಂದು ಸಂಸ್ಕೃತ ಪದ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಿವಿಧೋದ್ದೇಶ ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ? ಗುಣಸಂಧಿ, ಲೋಪಸಂಧಿ, ಸವರ್ಣದೀರ್ಘ ಸಂಧಿ, ಶ್ರುತ್ವ ಸಂಧಿ. ಎಸ್, ಇದನ್ನ ಬಿಡಿಸ್ತಾ ಹೋದರೆ ವಿವಿಧ ಪ್ಲಸ್ ಉದ್ದೇಶ, ವಿವಿಧ ಪ್ಲಸ್ ಉದ್ದೇಶ. ಸೊ ನೋಡಿ ಇಲ್ಲಿ ಆ ಇದೆ, ಆ ಮುಂದೆ ಹೂ ಬಂದಿದೆ. ಸೊ ಇದನ್ನು ಕೂಡಿಸ್ಬಾರ್ದಾಗ ನಾವೇನಾಗಿದೆ ಇಲ್ಲಿ ಓಕಾರ ಬಂದಿದೆ. ಸೊ ಇದು ನಾವೇನಂತ ಹೇಳ್ತೀವಿ? ಗುಣಸಂಧಿ ಅಂತ ಹೇಳ್ತಕ್ಕಂಥದ್ದು, ಹೌದಲ್ವಾ? ಸೊ ಆನ್ಸರ್ ಒಂದು ಹಾಗಾಗಿ ಆಪ್ಷನ್ ಒಂದು ಗುಣಸಂಧಿ ಆಗುತ್ತೆ. ಸೊ ಇಲ್ಲಿ ಆಕಾರ ಮುಂದೆ ಹೂ ಬಂದು ಓ ಆಗ್ತಕ್ಕಂಥದ್ದು, ಮತ್ತು ಆಕಾರದ ಮುಂದೆ ಈ ಬಂದು ಎ ಆಗ್ತಕ್ಕಂಥದ್ದು, ಮತ್ತು ಆಕಾರ ಋಕಾರ ಬಂದು ಹರ್ಕಾರ ಆಗ್ತಕ್ಕಂಥದ್ದು, ಮಹರ್ಷಿ. ಸೊ ಬರುತ್ತೆ ಹರ್ಕಾರ, ಮಹರ್ಷಿ. ಸೊ ಆ ಥರ ಬರ್ತಕ್ಕಂಥದ್ದು ಇದನ್ನೆಲ್ಲ ಗುಣಸಂಧಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ಒಂದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಂಧಿ ಗೊಂದಿ ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ ಇಲ್ಲಿ. ಸಂಧಿ ಗೊಂದಿ ಬಂದು ದ್ವಿರುಕ್ತಿನ ಅಥವಾ ಜೋಡು ನುಡಿನ
ಜೋಡು ನುಡಿ ಅಥವಾ ಪ್ರತಿಧ್ವನಿ ಅಥವಾ ಅನುಕರಣ ಪದ, ಅನುಕರಣಾವ್ಯಯ. ಸೊ ಹೇಳಿ ಇದರಲ್ಲಿ ಆನ್ಸರು. ದ್ವಿರುಕ್ತಿ, ಜೋಡು ನುಡಿ, ಪ್ರತಿಧ್ವನಿ, ಅನುಕರಣಾವ್ಯಯ. ಎಸ್, ಸಂಧಿಗೊಂದಿ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ ಬಿ, ಜೋಡು ನುಡಿ ಅಂತ ಹೇಳ್ತಾರೆ. ಎಸ್, ಬಟ್ ಯಾರೋ ಒಬ್ಬರು ಮಾತ್ರ ಎ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ದ್ವಿರುಕ್ತಿ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ದ್ವಿರುಕ್ತಿ ಅಂದರೆ ಒಂದು ಪದ ಏನಾಗುತ್ತೆ 2 ಸರಿ ರಿಪೀಟ್ ಆಗುತ್ತೆ, ಬಟ್ ಅದಕ್ಕೆ ಮೀನಿಂಗ್ ಇರ್ತಕ್ಕಂಥದ್ದು, ಒಂದು ಅರ್ಥ ಇರುತ್ತೆ. ಬಟ್ ಜೋಡು ನುಡಿ ಅಂತ ಹೇಳಿದಾಗ ಮೊದಲನೇ ಪದ ಏನಿರುತ್ತೋ ಅದಕ್ಕೆ ಅರ್ಥ ಇರುತ್ತೆ, ಬಟ್ ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ. ಸೊ ಸಂಧಿಗೆ ಪದ ಅರ್ಥ ಇದೆ, ಗೊಂದಿ ಅಂತಕ್ಕಂಥದ್ದಕ್ಕೆ ಅರ್ಥ ಇಲ್ಲ. ಸೊ ಅದನ್ನು ನಾವು ಸಂಧಿ ಗೊಂದಿ ಅಂತ ಹೇಳ್ತೀವಿ. ಆ್ಯಂಡ್ ಪ್ರತಿಧ್ವನಿ ಅಂತಲೂ ಸಹ ಕೆಲವೊಂದು ಕಡೆ ಬರುತ್ತೆ. ಸೊ ಪುಸ್ತಕ ಆ ಥರ ಸಹ ಬರುತ್ತೆ. ಸೊ ನೆಕ್ಸ್ಟ್ ಅನುಕರಣ ಎಂದು ಸಹ ಗೊತ್ತಿದೆ ನಮಗೆ. ಅನುಕರಣ ಅಂದರೆ ದ್ವಿರುಕ್ತಿಗೆ ಆಪೋಸಿಟ್ ವರ್ಡು. ಸೊ ಒಂದೇ ಪದ 2 ಸರಿ ಯೂಸ್ ಮಾಡ್ತೀವಿ, ಬಟ್ ಅದು ಅರ್ಥ ಇರೋದಿಲ್ಲ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2, ಜೋಡು ನುಡಿ. ಆ್ಯಂಡ್ ನೆಕ್ಸ್ಟು ಬ್ರಹ್ಮ ಪದವನ್ನು ಬಿಡಿಸಿದಾಗ ಅಂತ ಕೇಳಿದರೆ, ಬ್ರಹ್ಮ ಸೊ ಎರಡೂ ಸಹ ಏನಿದೆ ಆಸ್ವರನೇ ಇರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ದೀರ್ಘ ಆಗಲಿ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡ್ತಾ ಹೋಗ್ತೀವಿ, 2 ಆ ಯಾವುದಿದೆಯೋ ಸೊ ಇಲ್ಲಿದೆ ನೋಡಿ, 2 ಆ ಒತ್ತಕ್ಷರ. ಸೊ ಇದು ದೀರ್ಘ ಇದೆ, ಸೊ ಇದು ದೀರ್ಘ ಇದೆ, ಸೊ ಇದು ದೀರ್ಘ, ಇಲ್ಲೂ ದೀರ್ಘ ಇದೆ. ಸೊ ಇವ್ಯಾವುದೂ ಆಗಲ್ಲ. ಆಪ್ಷನ್ ಸಿ ನೋಡಿ. ಇದ್ರ ಪ್ರಕಾರ ನೋಡ್ತಾ ಹೋದರೆ ಫಸ್ಟ್ ಅಕ್ಷರ ಇದೆ ಬಾ, ವ್ಯಂಜನಾಕ್ಷರ ಇದೆ ಬು ಪ್ಲಸ್ ಅರ್ಕವತ್ತು ರಾ ಪ್ಲಸ್ ಸ್ವರ ಬಂದು ಆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನೋಡ್ತಾ ಹೋದಾಗ ಹು ಪ್ಲಸ್ ಒತ್ತಕ್ಷರ ಮು ಪ್ಲಸ್ ಸ್ವರ ಬಂದು ಆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಅಜಿತ ಪುರಾಣ ಯಾರ ಕೃತಿ ಅಂತ ಕೇಳಿದರೆ ಇಲ್ಲಿ. ಎಸ್, ಆನ್ಸರ್ ಆಪ್ಷನ್ ಸಿ, ರನ್ನ. ಎಲ್ಲ ಆಲ್ಮೋಸ್ಟ್ ಕೊಟ್ಟಾಯಿತು. ಸಿ, ಆಪ್ಷನ್ ಸಿ, ರನ್ನ ಅಂತ ಹೇಳಿ. ಓಕೆ, ಆನ್ಸರ್ ಆಪ್ಷನ್ ಸಿ ಬಂದು ರನ್ನ ಅಂತಕ್ಕಂಥದ್ದು ಇದು ಅಜಿತ ಪುರಾಣ. ಓಕೆ. ಆ್ಯಂಡ್ ನೆಕ್ಸ್ಟ್ ಪಂಪ ಅಂತ ಯಾರೊಬ್ರು ಆನ್ಸರ್ ಕೊಟ್ಟಿದ್ದಾರೆ. ಸೊ ಪಂಪಂದಲ್ಲ, ಅಜಿತ ಪುರಾಣ ಬಂದು ರನ್ನರ ಒಂದು ಕೃತಿ. ಆ್ಯಂಡ್ ನೆಕ್ಸ್ಟು ಆ್ಯಂಡ್ ಅದೇ ರೀತಿ ಸೊ ಪಂಪ, ಪೊನ್ನ, ರನ್ನ ಜನ ಏನಿದೆ ಸೊ ಅವರ ಒಂದು ಕೃತಿಗಳನ್ನು ಸಹ ಹಾಕ್ಬಿಟ್ರೆ ಸೊ ಅಲ್ಲಿಗೆ ಸ್ವಲ್ಪ ತಿಳ್ಕೊಂಡಂಗೂ ಸಹ ಆಗುತ್ತೆ. ಸೊ ನೋಡಿ, ಇಲ್ಲಿ ಪೊನ್ನ ಅಂತಕ್ಕಂಥದ್ದು ಏನಿದೆಯೋ ಸೊ ಪೊನ್ನ ಬಂದು ಇವನು 3ನೇ ಕೃಷ್ಣನ ಒಂದು ಆಶ್ರಯದಲ್ಲಿ ಬೆಳೀತಾ ಹೋಗ್ತಾನೆ. ಇವನ ಒಂದು ಕೃತಿ ಅಂತ ಹೇಳಿದಾಗ ಶಾಂತಿ ಪುರಾಣ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜಿನಾಕ್ಷರ ಮಾಲೆ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಭುವನೈಕ್ಯ ರಾಮವಿದ್ಯಾ ಸೊ ಅದು ಸಹ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪಂಪ ಅಂತ ಹೇಳಿದಾಗ ಪಂಪ ಭಾರತ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಸೊ ಇದೆಲ್ಲ ಬಂದು ಪಂಪನ ಒಂದು ಕೃತಿಗಳು. ಆ್ಯಂಡ್ ರನ್ನ ಅಂತ ಹೇಳಿದಾಗ ರನ್ನಂದು ಬಂದು ಸಾಹಸ ಭೀಮ ವಿಜಯ, ಗದಾಯುದ್ಧ ಅಂತ ಹೇಳ್ತೀವಿ. ಆ್ಯಂಡ್ ಪರಶುರಾಮ ಚರಿತೆ, ಅಜಿತ ಪುರಾಣ ಮತ್ತು ಚಕ್ರೇಶ್ವರ ಚರಿತೆ ಸೊ ಇದೆಲ್ಲ ರನ್ನನಿಗೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಜನ್ನ ಅಂತ ಹೇಳಿದಾಗ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ, ಮೇಯ್ನ್ ಇಂಪಾರ್ಟೆಂಟು ಯಶೋಧರ ಚರಿತೆ ಕೇಳ್ತಾರೆ ಜನ್ನೊಂದು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟು ಕೃತಿಗಳು, ಮತ್ತು ಅವ್ರು ಇರ್ತಕ್ಕಂಥ ಒಂದು ಆಶ್ರಯ ಯಾರನ್ನ ಪಡ್ಕೊಂಡಿರ್ತಾರೋ ಸೊ ಅದು ಸಹ ತುಂಬ ಇಂಪಾರ್ಟೆಂಟು. ಸೊ ರನ್ನ ಬಂದು ಸತ್ಯಾಶ್ರಯ ಇರುವ ತೈಲಪ್ಪನ ಒಂದು ಆಶ್ರಯದಲ್ಲಿ ಇರ್ತಕ್ಕಂಥದ್ದು ರನ್ನ. ಆ್ಯಂಡ್ ನೆಕ್ಸ್ಟು ಸೊ ಅದೇ ರೀತಿ ನಾವು ನೋಡ್ತಾ ಹೋದರೆ ಇಲ್ಲಿ ರನ್ನ ಹೇಳಿದ್ವಿ ತೈಲಪ್ಪನ ಆಶ್ರಯದಲ್ಲಿ ಅಂತ ಹೇಳಿದ್ವಿ. ಆ್ಯಂಡ್ ಪೊನ್ನ ಬಂದು 3ನೇ ಕೃಷ್ಣ. ಆ್ಯಂಡ್ ನೆಕ್ಸ್ಟ್ ಇನ್ನು ಪಂಪ ಅಂತ ಹೇಳಿದಾಗ ಯಾರೋ ಒಂದು ಆಶ್ರಯದಲ್ಲಿ ಬರ್ತಕ್ಕಂಥದ್ದು ಹರಿಕೇಸರಿ ಆಶ್ರಯದಲ್ಲಿ ಬರ್ತಕ್ಕಂಥದ್ದು ಅಲ್ವಾ. ಸೊ ಇದೇ ರೀತಿ ನೋಡ್ತಾ ಹೋದರೆ ಎಸ್, ಜನ್ನ ಬಂದು 2ನೇ ಬಲ್ಲಾಳ ಸೊ ಇದು ಸಹ ಕೇಳ್ತಾರೆ ಯಾರೋ ಒಂದು ಆಶ್ರಯ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಚ್ಚೇವು ಕನ್ನಡದ ದೀಪ ಇದು ಯಾರ ಸಾಲು ಅಂತ ಕೇಳಿದರೆ GSS ಕುವೆಂಪು, DS ಕರ್ಕಿ, ಕ್ರೂ ಕೊಡಬೇಕಿತ್ತು, ಅನಾಕ ಕೊಟ್ಟಿದ್ದಾರೆ.
ಎಸ್ ಹಚ್ಚೆವು ಕನ್ನಡ ದೀಪ ಇದು ಯಾರ ಸಾಲುಗಳು? ಎಸ್ ಡಿ ಎಸ್ ಕರ್ಕಿ. ಆಪ್ಷನ್ 3. ಸೊ ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಸೊ ಇದು ಸಹ ಆಲ್ಮೋಸ್ಟ್ 9th or 10th ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದು ಹಳೆಗನ್ನಡ ಪದ್ಯ, ಪಂಪನ ಬರೆದಿರ್ತಕ್ಕಂಥದ್ದು. ಸೊ ಇದು ಬನವಾಸಿಯ ಒಂದು ಇದ್ರ ಬಗ್ಗೆ ವರ್ಣನೆ ಮಾಡಿ ಪಂಪರವರು ಬರೆದಿರ್ತಕ್ಕಂಥ ಒಂದು ಕೃತಿಯಲ್ಲಿ ಬರ್ತಕ್ಕಂಥ ಸಾಲುಗಳು ಬನವಾಸಿಯನ್ನು ವರ್ಣನೆ ಮಾಡಿ ಹೇಳ್ತಕ್ಕಂಥದ್ದು. ಬನವಾಸಿಯಲ್ಲಿ ಅವ್ರು ಏನು ಮಾಡಬೇಕು, ಮರಿದುಂಬಿಯಾಗಿ ಹುಟ್ಟಬೇಕಾಗುತ್ತೆ ಅಥವಾ ಕೋಗಿಲೆಯಾಗಿ ಹುಟ್ಟಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಹೇಳ್ತಾರೆ. ಎಸ್ ಪಂಪನವರ ಒಂದು ಸಾಲುಗಳು. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಯಾವುದು ಎಸ್ ಎಲ್ ಭೈರಪ್ಪ ಅವರ ಕೃತಿ ಅಲ್ಲ ಅಂತ ಹೇಳಿದರೆ? ಕವಲು, ಆವರಣ, ಉತ್ತರಕಾಂಡ, ಸಂಸ್ಕಾರ. ಎಸ್ ಆನ್ಸರ್ ಬಂದು ಆಪ್ಷನ್ ಡಿ ಸಂಸ್ಕಾರ. ಏನಕ್ಕೆ ಅಂತ ಹೇಳಿದ್ರೆ ಕವಲು, ಆವರಣ, ಉತ್ತರಾಖಂಡ ಬಂದು ಎಸ್ ಎಲ್ ಭೈರಪ್ಪರವ್ರದ್ದು. ಸಂಸ್ಕಾರ ಅಂತಕ್ಕಂಥ ಏನು ಕೃತಿ ಇದೆಯೋ ಇದು ಬಂದು ಎಸ್ ಯಾರ ಕೃತಿ ಇದು? ಎಸ್ ಯು ಆರ್ ಅನಂತ ಮೂರ್ತಿಯವರ ಒಂದು ಕೃತಿಯಾಗಿರುತ್ತೆ. ಸೊ ಹಾಗಾಗಿ ಸಂಸ್ಕಾರವನ್ನು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಎಷ್ಟು ಜನ ಕನ್ನಡ ಕವಿಗಳಿಗೆ ರಾಷ್ಟ್ರಕವಿ ಎಂಬ ಬಿರುದು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕವಿಗಳನ್ನ ಕೊಟ್ಬಿಡಿ. ಆ್ಯಂಡ್ ನೆಕ್ಸ್ಟು ಕವಿಗಳು ಅವರು ಕೊಟ್ಟಂತಹ ವರ್ಷ, ಸೊ ಎರಡೂ ಸಹ ಮೆನ್ಷನ್ ಮಾಡಿ. ಎಸ್ ಆನ್ಸರ್ ಆಪ್ಷನ್ ಸಿ 3. ಸೊ ಯಾರ್ಯಾರು ಅಂತ ಹೇಳಿದ್ರೆ ಫಸ್ಟ್ ಬಂದು ಗೋವಿಂದ ಪೈ, ಕುವೆಂಪು, ನೆಕ್ಸ್ಟ್ ಬಂದು ಜಿ ಎಸ್ ಶಿವರುದ್ರಪ್ಪ. ಎಸ್ ಆ್ಯಂಡ್ ಇಯರ್ 1948. ಓಕೆ, 48 ಅಥವಾ 49 ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ 1958 ಅಲ್ಲ, ಅದು ಸೊ ನೋಡಿ ಇಲ್ಲಿ ಫಸ್ಟ್ ಗೋವಿಂದ ಪೈ ಬಂದು 1949. ಆ್ಯಂಡ್ ನೆಕ್ಸ್ಟ್ ಬಂದು ಕುವೆಂಪು, ಎರಡನೇವ್ರು ಬಂದು ಕುವೆಂಪು. ಸೊ ಇವರಿಗೆ ಸಿಗ್ತಕ್ಕಂಥದ್ದು 1964 ಅಥವಾ 65 ಅಂತ ಹೇಳ್ತಾರೆ, 64-65 ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಜಿ ಎಸ್ ಶಿವರುದ್ರಪ್ಪ. ಸೊ ಇವರು ಬಂದು 2006ರಲ್ಲಿ ಸಿಗ್ತಕ್ಕಂಥದ್ದು ರೀಸೆಂಟಾಗಿ. ಸೊ ಇಷ್ಟು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂಥ 35 ಕ್ವಶನ್ಗಳಿದ್ದಾವೆ. ಸೊ ಇದಾದ ನಂತರ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಏನಿದೆಯೋ ಸೊ ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಷ್ಟು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇದು PDO, ವಿಲೇಜ್ ಅಕೌಂಟೆಂಟು ಮತ್ತು PSTR ಅಥವಾ GSTR ಏನಿದೆಯೋ ಸೊ ಅದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಕಂಟೆಂಟೇ. ಸೊ ಸಾಮಾನ್ಯ ಕನ್ನಡ ಆಗಿರುತ್ತೆ.